ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಬೇಳೆ ಇಲ್ಲದೆ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಇಡ್ಲಿಗಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹೋಟೆಲ್ಗಳಲ್ಲಂತೂ ತುಂಬಾ ಮಾಡ್ತಾರೆ. ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಸಾಂಬಾರು ಅಂತಲೇ ಹೇಳ್ಬೋದು. ನಾನೊಂದು 10 ಟೊಮೊಟೊ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು. ಒಂದು 5-6 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ 1 ಗಡ್ಡೆ, ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕುಕ್ಕರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ನಾವು ನೀರು ಸಪ್ರೇಟ್ ಮಾಡೋಣ. ಇದನ್ನು ನೀಟಾಗಿ ಆರಿಸ್ಕೊಬೇಕು. ಇದೆಲ್ಲ ತಣ್ಣಗಾಗಿ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಬೇಕು. ಇದನ್ನು ಯಾವಾಗೂ ಒಂದೇ ರೀತಿ ಸಾಂಬಾರು ಮಾಡೋದು ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಬೇಕು ನುಣ್ಣಗೆ. ಇದೆಲ್ಲ ರುಬ್ಕೊಂಡು ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ನಾವು ಸಾಸಿವೆ ಸೇರಿಸ್ಕೊಳ್ಳೋಣ. ಒಂದು 4-5 ಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ, ಒಣಮೆಣ್ಸಿನ್ಕಾಯಿನ. ಈಗ ಕರಿಬೇವು ಸೇರಿಸ್ಕೊಳ್ಳೋಣ. ಈಗ ನಾವು ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನೆಲ್ಲ ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಳ್ಳೋಣ. ನೀರು ನೋಡ್ಕೊಂಡು ಸೇರಿಸ್ಕೊಬೇಕು, ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು. ಅದೆಲ್ಲ ಹಾಕ್ಕೊಂಡಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ಗಂಟಿಲ್ದಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾಂಬಾರು ಬರೀ ಟೊಮೊಟೊ ರುಬ್ಬಾಕಿದ್ರೆ ತಿಕ್ನೆಸ್ ಬರೋಲ್ಲ. ಅದಕ್ಕಾಗಿ ಇದನ್ನು 1-2 ಟೇಬಲ್ ಸ್ಪೂನಷ್ಟು ಕಲಸಿ ಸೇರಿಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ತಿಕ್ಕಾಗೂ ಬರುತ್ತೆ. ಕಡಲೆ ಹಿಟ್ಟು ಸೇರಿಸ್ಕೊಂಡಾದಮೇಲೆ ಈಗ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸಾಂಬಾರು ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿರೋದು ಸೇರಿಸ್ಕೋಬೋದು, ನಾವು ಮನೇಲಿ ಮಾಡಿರೋದೇ. ಇಲ್ಲ ಈ ಥರ ಅಂಗಡಿ ಪುಡಿ ಆದರೂ ಸೇರಿಸ್ಕೋಬೋದು, ಅದು ನಮ್ಮ ಇಷ್ಟ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ತಳ ಕಚ್ಚಿಬಿಡುತ್ತೆ, ನಾವು ತಿರುಗಿಸ್ತಾನೆ ಇರಬೇಕು. ಈಗ ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನೊಂದು ಕುದಿ ಬರೆಸ್ಕೊಂಡ್ರೆ ಆಯಿತು. ಈಗ ಕೊನೆಯದಾಗಿ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಇದರ ರುಚಿ ಅಂತೂ ಡಬಲ್ಲೇ ಆಗುತ್ತೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಹಿಂಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಿರೋ ವಿಷಯನೇ ನಮಗೆಲ್ಲರಿಗೂ. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು, ಮರಳಬೇಕು ಸಾಂಬಾರು. ಅಷ್ಟಾದರೆ ಸಾಕಾಗುತ್ತೆ. ಬೇಳೆ ಇಲ್ಲದೆ ಟೊಮೊಟೊ ಸಾಂಬಾರು ರೆಡಿಯಾಗಿತ್ತು. ನಾನು ಈ ರೀತಿ ಸಾಂಬಾರು ರೆಸಿಪೀಸ್ 1-2-3 ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ನೋಡಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನು ಇಡ್ಲಿ ಮಾಡಿದ್ದೀನಿ, ಅದಕ್ಕೆ ಈ ಸಾಂಬಾರನ್ನ ಡಿಪ್ ಸಾಂಬಾರಾಗಿ ತಿನ್ಬೋದು. ತುಂಬಾ ರುಚಿಯಾಗಿತ್ತು. ಬೇಳೆ ತರಕಾರಿಗಳು ಇಲ್ಲದೆ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿದ್ವಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.